ಹಲೋ ಫ್ರೆಂಡ್ಸ್, ಬನ್ನಿ ಫೆಸ್ಟಿವಲ್ ಸ್ಪೆಷಲ್ ರವೆ ಪಾಯಸ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನು ನೋಡೋಣ. ಇದು ಇನ್ಸ್ಟೆಂಟ್ ಆಗುವಂಥ ರೆಸಿಪಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಮೊದಲಿಗೆ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ನೋಡಿ, ತುರಿದಿಟ್ಟಿರುವಂತಹ ಒಣಕೊಬ್ಬರಿ, ಆಮೇಲೆ ಪಾಪಿ ಸೀಡ್ಸ್, ಕಸಕಸೆ ಅಂತಾರಲ್ಲ ಅದನ್ನು ಹುರಿದಿಟ್ಟಿದ್ದೀನಿ. ಒಂದು ಬಟ್ಲು ಕಡಲೆಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಬಟ್ಲು ರವೆ, ಬಾಂಬೆ ರವೆ, ಸಕ್ಕರೆ, ನೋಡಿ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ, ಕುಟ್ಟಿಟ್ಟಿರುವಂತಹ ಇಲೈಚಿ ಪೌಡ್ರ್, ಏಲಕ್ಕಿ ಪೌಡರ್. ನೋಡಿ, ಮೊದಲಿಗೆ ಪ್ಯಾನ್ ಇಟ್ಬಿಟ್ಟು ನಾನು ತುಪ್ಪನ ಸೇರಿಸಿದ್ದೀನಿ. ನೋಡಿ, ಇವಾಗ ರವೆನ ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ರವೆನ ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಹುರ್ಕೊಂಡು. ನೋಡಿ, ಇದಕ್ಕೆ ನಾನು ಇವಾಗಲೇ ಹಾಕ್ತಿದ್ದೀನಿ. ನೋಡಿ, ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿಟ್ಟಿರುವಂತಹ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಇದನ್ನು ನಾನು ಫ್ರೈ ಮಾಡ್ಕೋತೀನಿ. ನೋಡಿ, ಇವಾಗ ಫ್ರೈ ಆದಮೇಲೆ ಕಂಪ್ಲೀಟ್ ಬ್ರೌನ್ ಕಲರ್ ಬಂದಮೇಲೆ ನಾನು ನೋಡಿ 2 ಗ್ಲಾಸ್ ನೀರು ಸೇರಿಸ್ಕೋತೀನಿ. ನಾನಿಲ್ಲಿ 1 ಕಪ್ಪು ರವೆಗೆ ನಾನು ಇದರಲ್ಲಿ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ನೋಡಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 2x ಅಲ್ಲಿ ಇಟ್ಬಿಟ್ಟು ಸ್ಪೀಡು ತೋರಿಸ್ತಿದ್ದೀನಿ. ನಿಧಾನವಾಗಿ ಕಲಿಸ್ಕೊಳ್ಳೋಣ. ನೋಡಿ, ನಾನು 1 ಬಟ್ಲು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ನೋಡಿ, ಇವಾಗ ಬೇಯಿಸಿಟ್ಟಿರುವಂತಹ ಕಡಲೆಬೇಳೆನ ಸೇರಿಸ್ತಿದ್ದೀನಿ. ನಾನಿಲ್ಲಿ 1 ಕಪ್ಪು ಕಡಲೆಬೇಳೆನ ತೊಗೊಂಡು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಧಾನವಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರವೆಯಲ್ಲಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ, ಇಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊತಿದ್ರೆ ತಾನೇ ಅದು ಏನಾಗುತ್ತೆ, ರವೆ ನೀರನ್ನೆಲ್ಲನೂ ಅಬ್ಸರ್ವ್ ಮಾಡುತ್ತೆ. ನೋಡಿ, ಇವಾಗ ಆಗ್ತಿದೆಯಲ್ಲ, ಇವಾಗ ನಾನು ನೋಡಿ ಕೊಟ್ಟಿಟ್ಟಿರುವಂತಹ ಏಲಕ್ಕಿ ಪೌಡರ್ನ ಸೇರಿಸ್ಕೊತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ನಾವು ಬಿಟ್ಟು ಬಿಡ್ದೇನೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ, ಇವಾಗ ತೆಳುವಾಗಿರುವಂಥ ಕನ್ಸಿಸ್ಟೆನ್ಸಿ ಇದೆ. ನೋಡಿ, ಇದಕ್ಕೆ ನಾನು ಇವಾಗ ತುರಿದಿಟ್ಟಿರುವಂಥ ಒಣ ಕೊಬ್ಬರಿನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ನಾನು ಪಾಪಿ ಸೀಡ್ಸ್, ಕಸಕಸೆ ಹುರಿದಿಟ್ಟು ನಾನು ಇದರಲ್ಲಿ ಸೇರಿಸ್ಕೋತಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಲೋ ಫ್ಲೇಮಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ರೀತಿ ಸ್ವಲ್ಪ ಕಂಟಿನ್ಯೂಸ್ಲಿ ನಾವು ಮಿಕ್ಸ್ ಮಾಡ್ಕೋತಾ ಇದ್ದರೆ ಅದು ಹೊತ್ತಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಬ್ಬಕ್ಕೆ ಬೇಗ ಆಗುವಂಥ ರೆಸಿಪಿ, ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಈಸಿಯಾಗಿ ಬೇಗ ಆಗುವಂತಹ ನೋಡಿ ರವೆ ಪಾಯಸ ಇದು. ನೋಡಿ, ಈ ರೀತಿ ಗಟ್ಟಿ ತಾನಾಗೆ ಆಗುತ್ತೆ. ಯಾವ ರೀತಿ ನಾವು ಕುದಿಸ್ತಾ ಇರ್ತೇವಲ್ಲ ಅದು ತಾನಾಗೆ ಗಟ್ಟಿಯಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ ಟರ್ನ್ ಆಗುತ್ತೆ. ನೋಡಿ, ಈ ರೀತಿ ಕುದಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಮತ್ತು ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಈ ರೀತಿ ನಾವು ಚೆನ್ನಾಗಿ ತಿರ್ಸ್ಕೋತಾ ಇರೋಣ. ನೋಡಿ, ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆಯಲ್ಲ, ನಾನು ಇವಾಗ 1 ಬಟ್ಲು ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ ನೋಡಿ, ಬೆಚ್ಚಗಿರುವಂಥ ಹಾಲು ಹಾಕಿದರೆ ಸಾಕು. ಇದು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಇದಕ್ಕೆ ಹಾಲು ಹಾಕಿದರೆ ಸ್ವಲ್ಪ ನಮಗೇನಾಗುತ್ತೆ, ತೆಳುವಾಗಿ ಕನ್ಸಿಸ್ಟೆನ್ಸಿ ಆಗುತ್ತೆ. ನೋಡಿ, ಇದನ್ನು ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಮತ್ತೆ ಚೆನ್ನಾಗಿ ಆಗಿರುವಂಥ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಗ್ತಾ ಇದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ರೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ 1 ಕುದಿ ಬಂದರೆ ಸಾಕು. ನೋಡಿ, ಇವಾಗ ಕುದೀತಾ ಇದೆ, 1 ಕುದಿ ಬಂತು. ಇವಾಗ ನಾವು 1 ನಿಮಿಷ ಕುದ್ರೆ ಸಾಕು. ಇವಾಗ ಇದಾಗಿದೆ ನೋಡಿ ಫ್ರೆಂಡ್ಸ್. ನಾನು ಆಫ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ಸೂಪರ್ ಆಗಿರುವಂಥ ಇನ್ಸ್ಟೆಂಟಾಗಿ ಮಾಡುವಂತಹ ರವೆ ಪಾಯಸ, ರವೆ ಖೀರ್ ಅಂತ ಹೇಳೇನು ಕರೀತಾರೆ. ತಿಂತಾ ಇದ್ದರೆ ಮತ್ತೆ ಮತ್ತೆ ನೀವು ತಿನ್ನಬೇಕು ಆ ರೀತಿಯಾಗಿರುವಂಥ ರೆಸಿಪಿ ಇದು.
ಸಿಂಪಲ್ಲಾಗಿ ನಾವು ನಿಮಗೆ ಸ್ಟೆಪ್ಸನ್ನು ತೋರಿಸಿದ್ದೀವಿ, ಬೇಗ ಆಗುತ್ತೆ. ಇದೇ ರೀತಿ ನೀವು ಮನೆ ಮಾಡಿಕೊಂಡು ನಮಗೆ ಯಾವ ರೀತಿ ಆಗೈತೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೊಸ ರೆಸಿಪಿನ ಶೇರ್ ಮಾಡ್ಕೋತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿನ ನಾನು ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.